ಈ ಎಲ್ಲ ಬೆಳವಣಿಗೆ ಬಗ್ಗೆ ಇನ್ನಷ್ಟು ನಮ್ಮೊಂದಿಗೆ ಮಾತನಾಡೋದಕ್ಕೆ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥೂರು ನಮ್ಮೊಂದಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಚಾಮುಂಡಿ ಬೆಟ್ಟದ ದಸರಾ ಹಬ್ಬದ ಉದ್ಘಾಟನೆ ದೊಡ್ಡ ಮಟ್ಟಕ್ಕೆ ಚರ್ಚೆಯಾಗಿದೆ. ಆದರೆ ನ್ಯಾಯಾಲಯದಲ್ಲಿ ಸದ್ಯಕ್ಕೆ PIL ಅರ್ಜಿ ವಜಾ ಆಗಿದೆ. ಸೊ ನ್ಯಾಯಾಲಯ ಕೂಡ ಹೇಳಿದೆ ಯಾವುದೇ ಹಕ್ಕುಗಳ ಉಲ್ಲಂಘನೆ ಆಗಿಲ್ಲ ಅಂತ. ನೋಡಿ, ಕಾನೂನಿನ ದೃಷ್ಟಿಯಿಂದ ಇದನ್ನು ನೋಡೋದು ಬೇರೆ, ಅಥವಾ ವ್ಯಕ್ತಿಗತವಾಗಿ ಪ್ರತಾಪ್ ಸಿಂಹ ಹೆಂಗೆ ನೋಡ್ತಾರೆ ಅಂತಕ್ಕಂಥದ್ದು ಬೇರೆ. ಹೈಕೋರ್ಟ್ ಇವತ್ತು ಸ್ಪಷ್ಟವಾಗಿ ಹೇಳಿದೆ, ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನಿನ ಉಲ್ಲಂಘನೆ ಆಗಲ್ಲ. ಯಾಕಂದರೆ ನಾಡ ಹಬ್ಬವನ್ನು ಉದ್ಘಾಟನೆಗೆ ನಾನ್ ಹಿಂದೂಗಳನ್ನು ಕರೆಸಬಾರ್ದು ಅಂತಕ್ಕಂಥದ್ದು ಎಲ್ಲೂ ಕೂಡ ಕಾನೂನಿನಲ್ಲಿಲ್ಲ. ಅಥವಾ ಯಾವುದೋ ಕೆಲ ದೇವಸ್ಥಾನಗಳಲ್ಲಿ ನಾನ್ ಹಿಂದೂಸ್ ಆರ್ ನಾಟ್ ಅಲೌಡ್ ಅಂತಕ್ಕಂಥದ್ದಿದೆ. ತಲಾಂತರದಿಂದ ಅವರು ಅದನ್ನು ಆಚರಣೆ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ, ಅಲ್ಲಿ ಪ್ರಶ್ನೆ ಬೇರೆ. ಆದರೆ ನಾಡ ಹಬ್ಬವನ್ನು ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಚರಿಸುವಾಗ ಮೊದಲು ಕವಿ ನಿಸಾರ್ ಅಹ್ಮದ್ರವನ್ನು ಕೂಡ ಕರೆಯಲಾಗಿತ್ತು. ಬೇರೆ ಬೇರೆ ಸಂದರ್ಭಗಳಲ್ಲಿ ಡಾಕ್ಟರ್ ಅಬ್ದುಲ್ ಕಲಾಂ ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ನನಗನ್ಸುತ್ತೆ, ಈಗ ಬಾನು ಮುಷ್ತಾಕ್ ನೀವು ಐಡಿಯಾಲಜಿಕಲಿ ಅವ್ರು ಏನು ಹಿಂದೆ ಹೇಳಿದರು ಅದಕ್ಕೆ ವಿರೋಧ ಮಾಡ್ತಿದ್ದಾರೆ ಪ್ರತಾಪ್ ಸಿಂಹ ಅನ್ನೋದು ವಿಷಯ ಬೇರೆ. ಅದು ಕಾನೂನಿನ ದೃಷ್ಟಿಯಿಂದ ವ್ಯಾಖ್ಯೆಯಿಂದ ಬರಲ್ಲ. ಹೀಗಿರುವಾಗ ಹೈಕೋರ್ಟ್ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದೆ, ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನಿನ ಉಲ್ಲಂಘನೆ ಇಲ್ಲ. ಹೀಗಾಗಿ ಇದರಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತಕ್ಕಂಥದ್ದೇನು ಪ್ರತಾಪ್ ಸಿಂಹ ಹಾಕಿದ್ರು ಅದನ್ನು ಸ್ಪಷ್ಟವಾಗಿ ಹೈಕೋರ್ಟ್ ತಳ್ಳಿ ಹಾಕಿದೆ. ಪ್ರತಾಪ್ ಸಿಂಹ ಅವರ ವಾದ ಇರತಕ್ಕಂಥದ್ದು, ಅವ್ರು ಮೊದಲು ನಾಡದೇವತೆ ಭುವನೇಶ್ವರಿಯನ್ನು ಒಪ್ತಾ ಇರಲಿಲ್ಲ, ಈಗ ಕರೆದ್ರೆ ಹೇಗೆ ಅಂತಕ್ಕಂಥದ್ದು. ಬಟ್ ನೋಡಿ, ಯಾವತ್ತಿಗೂ ಕೂಡ ಸರ್ಕಾರ ಮತ್ತು ಕಾನೂನು ಯೋಚನೆ ಮಾಡ್ತಕ್ಕಂಥ ರೀತಿಗೂ ವ್ಯಕ್ತಿಗಳು ಯೋಚನೆ ಮಾಡ್ತಿರ್ತಾರೆ. ಇಟ್ಸ್ ಎ ಡೆಮೋಕ್ರೆಟಿಕ್ ಕಂಟ್ರಿ ಎಂಡ್ ಆಫ್ ದ ಡೇ. ಸೊ ಇಂಡಿವಿಜುವಲಿ ಅವ್ರು ಹೆಂಗೆ ಯೋಚನೆ ಮಾಡ್ತಾರೆ ಅಂತಕ್ಕಂಥದ್ದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಅದರ ಟೀಕೆ ಟಿಪ್ಪಣಿಗಳನ್ನು ರಾಜಕೀಯವಾಗಿ ಪರಸ್ಪರ ಮಾಡ್ಕೊಳ್ತಕ್ಕಂಥದ್ದು ಬೇರೆ. ಆದರೆ ಒಂದು ಹೈಕೋರ್ಟ್ ನೋಡುವ ದೃಷ್ಟಿಕೋನ ಸುಪ್ರೀಂ ಕೋರ್ಟ್ ನೋಡೋದಕ್ಕೂ ಸರ್ಕಾರ ನೋಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತಕ್ಕಂಥದ್ದು ಇದು ಸ್ಪಷ್ಟವಾಗಿ ಹೇಳುತ್ತೆ. ಮತ್ತು ನೋಡಿ, ಬೇಸಿಕ್ ಡಿಫ್ರೆನ್ಸ್ ಏನು, ಈಗ ನಿಮ್ಗೆ ಸೆಮಿಟಿಕ್ ಮತಗಳಲ್ಲಿ ಫಾರ್ ಎಕ್ಸಾಂಪಲ್ ಜ್ಯೂಸ್, ಕ್ರಿಶ್ಚಿಯನ್ಸ್, ಮುಸ್ಲಿಮ್ಸ್, ಅಲ್ಲಿ ಒಬ್ಬ ಆ ಒಂದು ಧರ್ಮಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಹೋಗಿ ಉದ್ಘಾಟನೆ ಮಾಡಲಿಕ್ಕೆ ಸಾಕಷ್ಟು ರೀತಿಯ ಅಡೆತಡೆಗಳಿವೆ. ಆದರೆ ಹಿಂದೂ ಧರ್ಮ ಇರ್ಬೋದು ಅಥವಾ ಭಾರತೀಯ ಪರಂಪರೆಯಲ್ಲಿ ಹುಟ್ಟಿರ್ತಕ್ಕಂಥ ಧರ್ಮಗಳಿರ್ಬೋದು, ಅದು ಯಾವತ್ತಿಗೂ ಕೂಡ ಏಕದೇವೋಪಾಸನೆ ಅಂತಕ್ಕಂಥದ್ದು ಇರಲ್ಲ. ನಾನಾ ರೀತಿಯ ನಾನಾ ದೇವತೆಗಳನ್ನು ನಾವು ಪೂಜಿಸ್ತೀವಿ. ಯಾರೂ ಬಂದು ಕೂಡ ನೀವು ಉದ್ಘಾಟನೆ ಮಾಡಲಿಕ್ಕೆ ಅಡ್ಡಿ ಆತಂಕಗಳು ನನಗನ್ಸುತ್ತೆ ಯಾವುದೇ ರೀತಿಯಾಗಿ ಇರಲ್ಲ. ಧಾರ್ಮಿಕ ಆಚರಣೆ ಅಂತಕ್ಕಂಥ ಕಾರಣಕ್ಕೋಸ್ಕರ ಒಂದು ವೇಳೆ ಬಾನು ಮುಷ್ತಾಕ್ ಅವರೇ ಹಿಂದೆ ಸರಿದಿದ್ರೆ ದಟ್ ವಾಸ್ ಎ ಡಿಫ್ರೆಂಟ್ ಇಶ್ಯೂ. ಆದರೆ ರಾಜೀವ್ ಒಂದು ವಾದ ಮಂಡನೆ ಮಾಡ್ತಾರೆ, ಅವರ ವಾದನ ನೀವು ಈಗಾಗಲೇ ಕೇಳಿಸ್ಕೊಂಡ್ರಿ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುತ್ತೆ ಅಂತ. ಬಾನು ಮುಷ್ತಾಕ್ ಅವರಿಗೆ ನಂಬಿಕೆಯೇ ಇಲ್ಲದ ಒಂದು ವಿಚಾರದಲ್ಲಿ ಅವರ ಇನ್ವಾಲ್ವ್ಮೆಂಟು ಧಾರ್ಮಿಕ ಭಾವನೆಗೆ ಧಕ್ಕೆ ತರುತ್ತೆ ಅಂತ ರಾಜೀವ್ ಈಗಷ್ಟೇ ಮಾತಾಡಿದ್ದನ್ನು ಕೇಳಿಸ್ಕೊಂಡು. ಅಲ್ಲ, ನಾನು ಅದಕ್ಕೆ ಹೇಳಿದೆ, ಪ್ರತಾಪ್ ಸಿಂಹ, ರಾಜೀವ್ ಅಥವಾ BJP ಕೆಲ ನಾಯಕರು ಏನೇ ಹೇಳಿಕೆಗಳನ್ನು ಕೊಡ್ಬೋದು, ಅದು ಅವರವರ ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯ. ಅಂತಿಮವಾಗಿ ಈ ನೆಲದ ಕಾನೂನಿನಲ್ಲಿ ಕಾನ್ಸ್ಟಿಟ್ಯೂಷನ್ಸ್ ಕೋರ್ಟ್ಗಳು ಏನು ಹೇಳ್ತವೆ, ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಏನು ಹೇಳ್ತವೆ ಅನ್ನೋದು ಮುಖ್ಯ ಆಗುತ್ತೆ. ಆ ದೃಷ್ಟಿಕೋನದಿಂದ ಇವತ್ತು ಹೈಕೋರ್ಟ್ ಇದಕ್ಕೊಂದು ಶರವನ್ನು ಬರೆದಿದೆ, ಇಲ್ಲ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನಿನ ಉಲ್ಲಂಘನೆ ಆಗಲ್ಲ. ಪ್ರತಾಪ್ ಸಿಂಹ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರಾ, ವಿ ಡೋಂಟ್ ನೋ. ಆದರೆ ಇವತ್ತು ಹೈಕೋರ್ಟ್ ಏನು ಹೇಳಿದೆ ಅದು ನಿಶ್ಚಿತವಾಗಿ ಕಾನೂನಿನ ದೃಷ್ಟಿಕೋನ, ಕಾನೂನಿನ ವ್ಯಾಖ್ಯಾನ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅನಿಸುತ್ತೆ. ರೈಟ್ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.